ಪರಿಚಯ ಇಲ್ಲ. ಮತ್ತು ನಮ್ಮ ಸಹೋದರಿ ಪಲ್ಲವಿಯವರು ಇದ್ದಾರೆ, ನಮ್ಮ ನಯಜಣ್ಣವರು ಇದ್ದಾರೆ, ಮತ್ತು ವಿವಿಧ ಭಾಗಗಳಿಂದ ಈ ಸಂಘಟನೆಯ ಜಿಲ್ಲಾಧ್ಯಕ್ಷರುಗಳು ಮತ್ತು ಬೆಂಗಳೂರಿನಿಂದ ಸಹ ತುಂಬಾ ಜನ ಬಂದಿದ್ದೀರಾ. ಎಲ್ಲರೂ ಒಳ್ಳೆಯದಾಗಲಿ. ನಾನು ಯಾವಾಗಲೂ ನಮ್ಮ ಶಫೀಗೆ ಒಂದು ಮಾತು ಹೇಳ್ತಾ ಇರ್ತೀನಿ, ಏನಕ್ಕಾದರೂ ಬಂದ್ರೂ ಫಸ್ಟ್ ಒಂದು ಮನೆ ಮಾಡ್ಕೊಳ್ಳಪ್ಪ. ಅವ್ನು ಒಂದು ಹೇಳ್ತಾ ಇರ್ತಾನೆ ಯಾವಾಗಲೂ, ಅಣ್ಣ ನನಗಿಲ್ಲಿ ಹುಟ್ಟು ಸಿಕ್ಕಿದೆ, ಅದೇ ನಮ್ಮ ದೊಡ್ಡ ಸೌಭಾಗ್ಯ. ಇಲ್ಲಿ ಏನು ನನಗೆ ಸಿಕ್ಕಿದೆಯೋ ಅದರಲ್ಲಿ ನಮ್ಮ ಈ ನೆಲ ಜಲ ಮತ್ತು ಭೂಮಿಗೆ ಸ್ವಲ್ಪನಾದರೂ ವಾಪಸ್ ಕೊಡೋದು ಬೇಡವಣ್ಣ. ಆ ಒಂದು ಅಳಿಲು ಸೇವೆನೇ ಈ ಒಂದು ಕನ್ನಡ ಪರ ಸಂಘಟನೆ ಮಾಡ್ತಾ ಇರೋ ಕೆಲಸ ಅಂತ ಅವರು ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ಫಸ್ಟು ಅದು ಮಾಡಪ್ಪ, ನಿನ್ನ ಹೆಂಡತಿ ಮಕ್ಕಳನ್ನು ಸರಿಯಾಗಿ ಫಸ್ಟ್ ಇಡ್ಬೇಕಂತ ಹೇಳಿದ್ರೆ ಸ್ವಂತ ಸೋಲಿರ್ಬೇಕು ಬೆಂಗಳೂರಲ್ಲಿ ಅಂತ ಬೈತಾ ಇರ್ತೀನಿ. ಅದರಿಂದ ಯಾವಾಗಲೂ ಅವ್ನು ಹೇಳೋದನ್ನ ಕೇಳಿಸ್ಕೊತಾ ಇರ್ತೀನಿ. ಮತ್ತು ತುಂಬ ಜನಕ್ಕೆ ನಾನು ಹೇಳ್ತೀನಿ, ತುಂಬ ಜನ ನಿಮ್ಗೆ ಗೊತ್ತೇ ಇದೆ, ಇವತ್ತಿನ ದಿವಸ 4 ಬರೀ ಇನ್ನೂ ಅವ್ನಿಗೆ ಏನಾದ್ರು ಒಂದು ಸಂಘಟನೆ ಹೆಸರು ಸಿಕ್ಕಾಕೊಂಡ್ಬಿಟ್ರೆ ಒಂದು ಬರೀ ನಾಮಿನೇಷನ್ ಬರೀ ಒಂದು ರಿಜಿಸ್ಟರ್ ಮಾಡಿಸ್ಬಿಟ್ರೆ ಸಾಕು, ಅವನ ಬಾಡಿ ಲ್ಯಾಂಗ್ವೇಜು ಯಾವ ರೀತಿ ಚೇಂಜ್ ಆಗಿಬಿಡುತ್ತೆ ಅಂತಂದರೆ ಆ ಭಗವಂತನಿಗೆ ಪ್ರೀತಿ ಆಗಬೇಕು. ಯಾಕಂತಂದರೆ ನಮಗೆ ಆ ಬರೀ ಆ ಸಂಘಟನೆ ವಿರೋಧ ಅಲ್ಲ, ಅವನು ಇರೋದಕ್ಕಿಂತ ಸಂಘಟನೆ ವಿರೋಧ ಜಾಸ್ತಿ ಆಗಿಬಿಡ್ತದೆ. ಆ ಥರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಇವತ್ತು ತುಂಬಾ ಜನ ನಾವು ನೋಡ್ಬಿಟ್ಟಿದ್ದೀವಿ. ಒಂದು ರಾತ್ರಿಗೆ ಅವರು ರೋಲ್ ಕಾಲ್ ಅಧ್ಯಕ್ಷ ಆಗಿಬಿಟ್ಟಿರ್ತಾರೆ. ಆದರೆ ನಮ್ಮ ಶಫಿ ಇಷ್ಟು ವರ್ಷದಿಂದ ತುಂಬಾ ಅನುಭವಿಸಿದ್ದೀವಿ. ಮತ್ತು ನಮ್ಮ ಈ ಒಂದು ಪ್ರಜಾಪರ ವೇದಿಕೆಗೆ ಇವತ್ತು ಕರೆದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ನನಗೆ ಸನ್ಮಾನ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿ ನಮ್ಮ ಶಫಿ ಮತ್ತು ಶೇಖೇಗೌಡರು ಎಲ್ಲ ತಂಡದವ್ರು ತಾವೆಲ್ಲರೂ ಸೇರಿ ಮಾಡೋಣ. ಕಡೆ ಪಕ್ಷ ಒಂದು ಅಳಿಲು ಸೇವನಂತಲೇ ಇಟ್ಕೊಂಡು ಮಾಡೋಣ. ಭಗವಂತ ನಮಗೆ ಎಲ್ಲಿ ಉಡ್ಸೋದು ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಇವತ್ತು ನಾವು ಏನಿಲ್ಲಿ ಸೇರಿದ್ದೀವಿ ಇದೇ ಒಂದು ಶಾಶ್ವತವಾಗಿ ಉಳಿಯುವಂಥ ಬಂಧ ಅಂತ ಹೇಳ್ತಾ ನೀವು ಎಲ್ರಿಗೂ ಒಳ್ಳೆಯದಾಗಿ ಭಗವಂತ ಎಲ್ರಿಗೂ ಆಯುಷ ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಮತ್ತು ಇನ್ನೊಮ್ಮೆ ನಾನು ನಮ್ಮ ಅಣ್ಣನಾದಂಥ ಗೋವಿಂದ ಅವ್ರು ಎಷ್ಟು ಹೇಳ್ಬೇಕಂದ್ರೆ ಸ್ವಲ್ಪ ತಡಮಾಡಿಸ್ತೀವಿ, ತಿಳ್ಕೊಬೇಡಿ. ಯಾಕಂದರೆ ನಾವು ಯಾವತ್ತೂ ಅವ್ರಿಗೆ ಅಣ್ಣ ಇದು ಕೆಲವು ಸಲ ಅಣ್ಣ ಅಂತ ಯಾವ ಅಣ್ಣನಪ್ಪ ಅಂದರೆ ಹೆಸರು ಹೇಳಕ್ಕೆ ಆಗೋದಿಲ್ಲ. ನಾವು ಆ ಥರ ಒಂದು ಭಯ, ಅವ್ರಿಗೆ ಹೆಸರು ಕಂಡ್ರೇ ಭಯ. ನೀವು ಇವತ್ತಿನ ದಿವಸ ಬರೀ ನೋಡಿದ್ದೀರ ಅಷ್ಟೇ. ಆದರೆ ಒಂದು 25-30 ವರ್ಷದಿಂದ ಇಡೀ ಬೆಂಗಳೂರಲ್ವಾ, ಇಡೀ ಕರ್ನಾಟಕ ರಾಜ್ಯ ಅಕ್ಕಪಕ್ಕದ ರಾಜ್ಯಗಳು ನಡಕ್ತಾ ಇದ್ದಂಥದ್ದು ಹೆಸರು ಅಂತಂದರೆ ನಮ್ಮ ಅಣ್ಣನ ಹೆಸರು. ಇವತ್ತು ಕನ್ನಡ ಈ ಮಟ್ಟಕ್ಕೆ ಇಲ್ಲಿ ಬಂದು ಅದರಲ್ಲೂ ಕನ್ನಡ ಇಂಡಸ್ಟ್ರಿ ಉಳಿಬೇಕಂತಂದರೆ ಅದು ಕಾರಣನೇ ನಮ್ಮ ಗೋವಿಂದಣ್ಣ. ಅದರಿಂದ ಆ ಅಣ್ಣನ ಮುಂದೆಗಡೆ ನಾವು ನಿಂತಿರೋದೇ ಒಂದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ತಮ್ಮೆಲ್ಲರೂ ಒಳ್ಳೆಯದನ್ನು ಆರಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಸೈಯದ್ ಸಲಾಂ ಸರ್ಗೆ ಪ್ರೀತಿಯ ಧನ್ಯವಾದಗಳ ಅರ್ಪಿಸೋಣ. ಯಾಕಂದ್ರೆ ಕನ್ನಡ ಭಾಷೆ ಅಂದ್ರೇ ಹಾಗೆ. ಅಂತೆಯೇ ಸುಮಾರು 9 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡಿರುವಂತಹ ಭಾಷೆ ಕೇವಲ ಕನ್ನಡ ಭಾಷೆ. ಅದಕ್ಕೊಂದು ದೊಡ್ಡ ಚಪ್ಪಾಳೆಯನ್ನ ನೀಡೋಣ. ಹಾಗಾಗಿ ನಮ್ಮ ಕನ್ನಡ ಶಫಿ ಸರ್ ಕೂಡ ಅವರ ಹೆಸರೇ ಸಾರಿ ಹೇಳುವ ಹಾಗೆ ಕನ್ನಡ ಶಫಿ ಮಾತ್ರ ಅಲ್ಲ, ಕನ್ನಡ ಶಫಿ ಅಂತ ಸರ್ ಕೂಡ ಅವರ ಹೆಸರನ್ನ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕರಿತಾ ಇದ್ದೀವಿ. ಹೀಗಾಗಿ ಅವರ ಕನ್ನಡ ಪರ ಸಂಘಟನೆಯ ಅಮೂಲ್ಯವಾದಂಥ ಮಹಾನ್ ಸೇವೆಗೆ ನಾವೆಲ್ಲರೂ ಕೂಡ ಹಾರೈಸೋಣ. ಅವರ ಕನ್ನಡ ಹೋರಾಟದ ಪ್ರಯಾಣ ಹಾಗೆ ಸದಾ ಮುನ್ನಡೆಸಲಿ ಎಂದು ನಾವೆಲ್ಲರೂ ಕೂಡ ಹಾರೈಸೋಣ ನಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ. ನಾಲ್ಗೆ ಸೀಳಿಸಿ ನರಕಕ್ಕೀಳಿಸಿ ಬಾಯಿ ಹೊಲಸಾಕಿದ್ರು ಅನ್ನೋದು ಕೊಡುವೆ. ಮೂಗ್ನಲ್ಲಿ ಕನ್ನಡ ಪದಗಳು ಮಾತಾಡ್ತೀನಿ, ನನ್ನ ಮನಸ್ಸಲ್ಲಿ ಕಾಣೆ ಅನ್ನುವಂಥ ಮಾತುಗಳಿದೆಯಲ್ಲ ಜಿ ಪಿ ರಾಜದಾಸಂ ಅವರು. ಅವರ ಮಾತುಗಳಿಗೆ ಪ್ರತಿರೂಪ ಹೋರಾಟಗಳ ಮುಖೇನ ಕನ್ನಡ ಪ್ರೇಮಿ ರಾಜು ಅವರಿಗೆ ಸಾರಾ ಗೋವಿಂದಣ್ಣ ಮತ್ತು ಸಲಾಮಣ್ಣ ಕೊಡ್ತಾರೆ. ಪರಿಸರ ಪ್ರೇಮಿ ರಾಜು. ನೆಕ್ಸ್ಟು ಆದಿಗೌಡ ಅವ್ರು ಬನ್ನಿ. ನಮ್ಮ ಈ ಕ್ಷಣದವರೆಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ಕಾರ್ಯಕ್ರಮದ ಒಟ್ಟಾರೆಯ ಸಂಪೂರ್ಣ ಒಂದು ಸಾರಾಂಶವನ್ನ ಒಂದೊಳ್ಳೆಯ ಸಾಧಕರ ರಾಜ್ಯ ಗೌರವ ಪ್ರಶಸ್ತಿ ಸಮಾರಂಭದ ಮುಖೇನ ಯಶಸ್ವಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀಯುತ ಸಾರಾ ಗೋವಿಂದ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ.